ಏಯ್ 3000 ರೂಪಾಯಿ ಕೊಡಪ್ಪ ಇಲ್ಲಿ. ಯಾಕಣ? ಕೊಡಪ್ಪ ಇಲ್ಲಿ ಹೇಳ್ತೀನಿ. ಹೇಳಿ. ಕೊಡಿಲಿ ಹೇಳ್ತೀನಿ. ತೊಳಿ. ಓಕೆ ಯಜಮಾನ್ರೆ 3000 ರೂಪಾಯಿ ಕೊಡಿ ಇಲ್ಲಿ. ದುಡ್ಡಿಲ್ಲಪ್ಪ ನನ್ನ ಹತ್ರ. ಕೊಡಿ ಯಜಮಾನ್ರೆ, ನಿಮ್ಮ ಹತ್ರ ಇರುತ್ತೆ ಗೊತ್ತು. ಕೊಡಿ ಯಜಮಾನ್ರೆ. ಏ ಗುರು 3000 ರೂಪಾಯಿ ಕೊಡಪ್ಪ ಇಲ್ಲಿ. ಯಾಕಣ? ಯಾಕೆ 3000 ರೂಪಾಯಿ? ಕೊಡು ಇಲ್ಲಿ ಹೇಳ್ತೀನಿ. ಏನಣ್ಣ ನೀನು 3000 ರೂಪಾಯಿ ಕೊಟ್ರೆ 1 2 3 ಏನಣ್ಣ ಹಿಂಗ್ ದುಡ್ಡು ತಗೊಂಡು ಹೋಗ್ತೀಯಾ? ನಮ್ಮ ದುಡ್ಡಿಗೇನು ಬೆಲೆನೇ ಇಲ್ವಾ? ನಿಮ್ ದುಡ್ಡೇನು ನಾನು ಸುಮ್ಮನೆ ಕೇಳ್ತಾ ಇಲ್ಲ. ಈ 3000 ರೂಪಾಯಿಗೆ BMRDA ಈ ಖಾತಾ ಲೇಔಟ್ ಅಲ್ಲಿ ಸೈಟ್ ಕೊಡ್ತಾ ಇದ್ದೀನಿ ನಿಮಗೆ. ಹೌದಾ ಬಸ್ಸು? ಥ್ಯಾಂಕ್ ಯು ಬಸ್ಸು. ಲೇಔಟ್ ತೋರಿಸಿ. ಹೌದು ವೀಕ್ಷಕರೇ, ಈ ಗೌಡ್ರು ಓನಾಗಿ ಡೆವಲಪ್ಮೆಂಟ್ ಮಾಡಿರೋಂಥ ಹೊಯ್ಸಳ ಸ್ಕಂದ ಲೇಔಟ್. ಟೋಟಲ್ 22 ಸೈಟ್ ಇದೆ. 2040 3040 ಹಾಗೂ ಈಸ್ಟು ವೆಸ್ಟ್ 2 ಫೇಸಿಂಗ್ಸು ಅವೈಲಬಲ್ ಇದೆ. ಈ ಲೇಔಟ್ ಎಲ್ಲಿದೆ ಅಂದರೆ ಕನೆಕ್ಟಿವಿಟಿ ಹೇಳ್ತೀನಿ ಕೇಳಿ. ತುಮಕೂರು ರೋಡಿಂದ ಜಸ್ಟ್ 1.5 ಕಿಲೋಮೀಟರ್ ಒಂದು 2 ಮಿನಿಟ್ಸಿಗೆ ಬಂದ್ಬಿಡ್ಬೋದು. ನೆಲಮಂಗಲದಿಂದ ಜಸ್ಟ್ 10 ಮಿನಿಟ್ಸು. ಕುಣಗಲ್ ಬೈಪಾಸಿಂದ ಒಂದು 15 ಮಿನಿಟ್ಸು. ದಾಬಸ್ಪೇಟೆ ಹೋಗ್ತೀರಾ ಅಂದರೆ ಒಂದು 15 to 20 ಮಿನಿಟ್ಸಿಗೆ ಹೋಗ್ಬೋದು. ತುಮಕೂರು ರೀಚ್ ಆಗ್ತೀರಾ ಅಂದರೆ ಒಂದು 30 ಮಿನಿಟ್ಸಿಗೆ ರೀಚ್ ಆಗ್ಬಿಡ್ಬೋದು. ಈ ಲೇಔಟಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಕೊಟ್ಟಿದ್ದೀವಿ. 30 ಫೀಟ್ ಟಾರ್ ರೋಡ್, ಪ್ರಾಪರ್ ಸೀವೇಜು, ಪ್ರಾಪರ್ ಡ್ರೈನೇಜ್, ಪ್ರಾಪರ್ ಪವರು, ಪ್ರಾಪರ್ ವಾಟರ್. ಜಸ್ಟ್ 22 ಸೈಟ್ ಇದ್ರೂ ಕೂಡ ಲೆಫ್ಟಲ್ಲಿ ನೋಡಿದರೆ CA ಜಾಗ, ರೈಟಲ್ಲಿ ನೋಡಿದರೆ ಪಾರ್ಕ್. ಈ ಬೆಲೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಯಾವುದೋ ಔಟ್ಸ್ಕರ್ಟಲ್ಲಿ ಕೊಡ್ತಾ ಇಲ್ಲ. ಅಟ್ಯಾಚ್ಡ್ ಗೌರ್ಮೆಂಟ್ ರೋಡು, ಸರೌಂಡಿಂಗ್ ಫುಲ್ ಮನೆಗಳು. ಇನ್ನು ಸ್ಕೂಲು, ಕಾಲೇಜು, ಹಾಸ್ಪಿಟ್ಲ್ಗಳು ಬಂದು ನೆಲಮಂಗಲಗೆ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀರಾ. ಅಲ್ಲಿ ಹರ್ಷರಾಮಯ್ಯ ಇಂಟರ್ನ್ಯಾಷನಲ್ ಸ್ಕೂಲು, ಎಮ್ರಾಡ್ ಇಂಟರ್ನ್ಯಾಷನಲ್ ಸ್ಕೂಲು, ಮತ್ತು ನಿಮಗೆ ಇಲ್ಲಿ ನಿಯರ್ ಬೈ ರಮಣ್ ರಾವ್ ಹಾಸ್ಪಿಟಲ್ಲು, ಆಮೇಲೆ ಪರಮೇಶ್ವರ್ ಕಾಲೇಜ್ ಇದೆ. ತುಂಬ ಅವೈಲಬಿಲಿಟೀಸ್ ಇದೆ. ಇಷ್ಟೇ ಅಲ್ಲ, ಒಂದು ಸ್ಪೆಷಲ್ ಸರ್ಪ್ರೈಸು ಕನ್ನಡ ಕುವರ ವೀಕ್ಷಕರಿಗೆ. ರಿಜಿಸ್ಟ್ರೇಷನ್ ಕಾಸ್ಟ್ ಫುಲ್ ಫ್ರೀ. ಅಲ್ಲೇ ನಿಮಗೆ 1 ರಿಂದ 1.5 ಲಕ್ಷ ಉಳಿದೋಯ್ತು. ಆಲ್ರೆಡಿ ಸೈಟ್ಸ್ಗಳು ಬುಕ್ ಆಗ್ತಾ ಇದೆ, ಆದಷ್ಟು ಬೇಗ ಬನ್ನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರೆ ತಾನೆ, ಇದು ನಮ್ಮ ಗೌಡ್ರು ಡೆವಲಪ್ಮೆಂಟ್ ಮಾಡಿರುವಂತಹ ಗೌಡ್ರ ಜಾಗ ವೀಕ್ಷಕರೇ. ಎಲ್ಲೆಲ್ಲ ಹೋಗಿ ಯಾವುದಾದ್ರೂ ಜಾಗ ತೊಗೊತೀರಾ ಅಂದಮೇಲೆ ನಮ್ಮ ಗೌಡ್ರು ಮಾಡಿರೋ ತೊಗೊಳ್ಳೋದಿಲ್ವ ನೀವು? ಡೆಫಿನೆಟ್ಲಿ ಒಂದು ಸೂಪರಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ತುಂಬ ಖುಷಿಯಾಗಿರೋದು ಏನು ಗೊತ್ತಾ, ನಮ್ಮ ವೀಕ್ಷಕರಿಗೆ ಹೆಂಗೆಂಗೋ ಮಾಡಿಬಿಟ್ಟು ಸೈಟ್ಗೆ ಇದು ಹೊಂದಿಸ್ತಾರೆ, ದುಡ್ಡು ಹೊಂದಿಸ್ತಾರೆ. ಆದರೆ ಫೈನಲ್ ಆಗಿ ಬರುವಂಥ ರಿಜಿಸ್ಟ್ರೇಷನ್ಗೆ ದುಡ್ಡು ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಗೌಡ್ರು ಹೇಳಿದ್ರು, ಸರ್ ನಮ್ಮ ಜನರಿಗೆ ನಾವು ಇಷ್ಟೇ ಮಾಡ್ತಿದ್ರಿ ಹೆಂಗೆ ಅಂತ ಹೇಳ್ಬಿಟ್ಟು ಇವತ್ತು ರಿಜಿಸ್ಟ್ರೇಷನನ್ನು ಫ್ರೀ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ದಿಲೀಪ್ ಗೌಡ್ರು ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ನಿಮ್ಮ ಕ್ವಶನ್ ಏನು ಅಂತಂದ್ರೆ, ವೈ ರಿಜಿಸ್ಟ್ರೇಷನ್ ಫ್ರೀ? ಯಾಕೆ ರಿಜಿಸ್ಟ್ರೇಷನ್ ಫ್ರೀ ಮಾಡ್ತಾ ಇದ್ದೀರಾ ಸರ್? ಅದೇ ನೀವು ಮೊದಲೇ ಹೇಳ್ದಂಗೆ ಕಸ್ಟಮರ್ಗೆ ಹೆಂಗೆಂಗೋ ಪ್ಲಾನ್ ಮಾಡ್ಕೊಬಿಟ್ಟು ಒಂದು ಸೈಟ್ ತಗೋಬೇಕು ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಫೈನಲಿ ರಿಜಿಸ್ಟರ್ ಕಾಸ್ಟ್ ಬಂದಾಗ ಅವ್ರಿಗೆ ಅದೊಂದು ಪೇಮೆಂಟ್ ಇಕ್ಕಟ್ಟಾಗಿರುತ್ತೆ, ಪ್ರಾಬ್ಲಮ್ ಆಗುತ್ತೆ. ಹೌದು, ಅದೊಂದು ರಿಜಿಸ್ಟರ್ ಕಾಸ್ಟ್ ನ ಫ್ರೀ ಕೊಟ್ರೆ ಅವ್ರು ಖುಷಿಯಾಗಿ ಸೈಟ್ ನ ಪರ್ಚೇಸ್ ಮಾಡ್ತಾರೆ. ಸರ್ ರಿಜಿಸ್ಟರ್ ಅಮೌಂಟ್ ಇಲ್ಲಿ ತಗೊಂಡಾಗ ಎಷ್ಟು ಬರ್ಬೋದು ನಿಮ್ಮ ಪ್ರಕಾರ ಅಮೌಂಟ್? ಸರ್ ಅಪ್ರಾಕ್ಸಿಮೇಟ್ ನಿಮಗೆ ಅಪ್ರೂವ್ಡ್ ಲೇಔಟ್ ಅಂತ ಹೋದಾಗ ನಮ್ಮ ಲೇಔಟ್ ಅಲ್ಲಿ ಅಪ್ ಟು 1.5 ಲಕ್ಷ ತನಕ ಬರುತ್ತೆ. ಉಳಿದೋಯ್ತಲ್ವಾ? ಹೌದು. ಓಕೆ. ಎಷ್ಟು ಜನ ಏನು ಮಾಡ್ತಾರೆ ಅಂದರೆ 1.25 ಲಕ್ಷ ಫ್ರೀ ಕೊಟ್ಬಿಡ್ತಾರೆ. ಆದರೆ ಸರ್ ಬೇಡ ಬಿಡಿ ಸರ್, ನಿಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಫ್ರೀ ಕೊಟ್ಬಿಡೋಣ ಅಂತ ಹೇಳಿದ್ದಾರೆ. ಸರ್ ಈ ಲೇಔಟ್ ಹೆಸರು ತಿಳ್ಕೊಬೋದು ಸರ್? ಇದು ಹೊಯ್ಸಳ ಸ್ಕಂದ ಅಂತ ಸರ್. ಹೊಯ್ಸಳ ಡೆವಲಪರ್ಸ್ ಕಡೆಯಿಂದ ಹೊಯ್ಸಳ ಸ್ಕಂದ. ಸರ್ ಲೇಔಟ್ ಬಗ್ಗೆ ತುಂಬಾ ಮಾತಾಡೋದಿದೆ. ಇಲ್ಲಿ ನಿಂತ್ಕೊಂಡು ಮಾತಾಡೋ ಬದಲು ಯಾಕೆ ನಾವು ಮಾತಾಡ್ತಂಗೆ ಲೇಔಟ್ ತೋರಿಸ್ಕೊಂಡು ಬಂದ್ಬಿಡ್ತೀವಿ ಖಂಡಿತ ಹೋಗ್ಬೋದು ಅಲ್ವಾ? ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಹೊಯ್ಸಳ ಡೆವಲಪರ್ಸ್ ಅವ್ರದ್ದು. ಕಾಂಟ್ಯಾಕ್ಟ್ ಮಾಡ್ಬೋದು. ಲಿಮಿಟೆಡ್ ಸೈಟ್ಸ್ಗಳಿದೆ, ಆದ್ರಿಂದ ಹೇಳ್ತಾ ಇದ್ದೀನಿ, ಬೇಗ ಬುಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಫ್ರೀ ರೀ, ಬೇಗ ಬನ್ನಿ. ನಡೀರಿ ಸರ್, ಹೋಗೋಣ.
ದಿಲೀಪ್ ಸರ್, ನಮ್ಮ ಮೊದಲ ಕ್ವಶನ್ ಏನಂತಂದ್ರೆ, ಹೇಳಿ ಸರ್. ವೀಕ್ಷಕರು ಅನ್ಕೊಂಡಿರ್ತಾರೆ ಸೊ ಇಷ್ಟೊಂದು ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿ ಬರುತ್ತೆ ಲೇಔಟು, ಸೊ ನಮಗೊಂದು ಎಕ್ಸಾಕ್ಟ್ ಲೊಕೇಶನ್ ಕೊಡಿ, ಅಂದ್ರೆ ನಾವು ಎಲ್ಲಿಂದ ಬರ್ಬೋದು, ಇಲ್ಲಿಂದ ಎಲ್ಲಿಗೆ ಹೋಗ್ಬೋದು, ಎಲ್ಲಿ ಬರುತ್ತೆ ಈ ಲೇಔಟು, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ ಸರ್. ಈ ಲೇಔಟ್ ಬಂದ್ಬಿಟ್ಟು ನಿಮಗೆ ಟಿ ಬೇಗೂರು ಗ್ರಾಮಕ್ಕೆ ಹೊಂದ್ಕೊಂಡಿರುವಂತ ಸರ್ವೆ ನಂಬರ್ ಆಗಿರುವಂತ ಜಾಗ. ಟಿ ಬೇಗೂರು. ಹೌದು. ಓಕೆ ಓಕೆ ಓಕೆ. ಟಿ ಬೇಗೂರು ಅಂದ್ರೆ ನಿಮಗೆ ಇವತ್ತಿನ ಜನಗಳಿಗೆ ನಾರ್ಮಲ್ ಆಗಿ ಎಲ್ಲರೂ ಗೊತ್ತಿರುತ್ತೆ. ನೆಲಮಂಗಲದಿಂದ ಒಂದು 10 ಮಿನಿಟ್ಸ್ ಬಂದ್ಬಿಡ್ಬೋದು. 10 ನಿಮಿಷಕ್ಕೆ ಇಲ್ಲಿಗೆ ರೀಚ್ ಆಗ್ಬಿಡ್ತಾರೆ. ಸರಿ ಸರಿ. ಆಮೇಲೆ ನಿಮಗೆ ಟಿ ಬೇಗೂರಿಂದ ನಿಮ್ಗೆ ಹಾಸನ ರೋಡ್ಗೆ ಹೋಗ್ತೀವಿ ಅಂದ್ರೂ ಒಂದು 5 to 10 ಮಿನಿಟ್ಸ್ ರೀಚ್ ಆಗ್ಬಿಡ್ಬೋದು. ಕುಣಿಗಲ್ ರೋಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಕುಣಿಗಲ್ ಬೈಪಾಸ್ ಕ್ಷೇಮವನ ಹತ್ರ ರೀಚ್ ಆಗುತ್ತೆ. ಕ್ಷೇಮವನ ಹತ್ರ ಎಷ್ಟು ನಿಮಿಷ ಆಗ್ಬೋದು ಅಲ್ಲಿಗೆ ಹೋಗಕ್ಕೆ? ಒಂದು 10 ಮಿನಿಟ್ಸ್ ಹೋಗ್ಬೋದು ಸರ್. ಒಂದು 5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಸೊ ಇಲ್ಲಿಂದ ನಾವು ನೆಲಮಂಗಲಕ್ಕೆ ಹೋಗಕ್ಕೂ 10 ನಿಮಿಷ. 10 ನಿಮಿಷ. ಹೌದು. ಕುಣಿಗಲ್ ರೋಡ್ಗೆ ಹೋಗಕ್ಕೂ 10 ನಿಮಿಷ. ಹೌದು. ಕ್ಷೇಮವನ ರೀಚ್ ಆಗ್ತೀವಿ. ಹೌದು. ಕರೆಕ್ಟಾ ಸರ್ ಇದು? ಹೌದು. ಆಮೇಲೆ ನಿಮಗೆ ಏಷ್ಯಾಗೆ ನಂಬರ್ 1 ಇಂಡಸ್ಟ್ರಿಯಲ್ ಏರಿಯಾ ಅಂತ ಬೆಳಿತಿರೋ ದಾಬಸ್ಪೇಟೆಗೂ ಒಂದು 15 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬಿಡ್ಬೋದು. ನಾವು ಈಗ ಸೆಂಟ್ರಲ್ ಇದೀವಿ. ಸೆಂಟ್ರಲ್ ಇದ್ದೀವಿ. ಹೌದು. ದಾಬಸ್ಪೇಟೆ ಯಾರು ಗೊತ್ತಿಲ್ಲ ಹೇಳಿ, ನಾನೇ ರೀಸೆಂಟ್ ಆಗಿ ಒಂದು ಫಾರ್ಮ್ ಲ್ಯಾಂಡ್ ಎಲ್ಲ ಮಾಡಿದ್ದೀನಿ. ನಿಜವಾಗ್ಲೂ ತುಂಬಾನೇ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಏರಿಯಾ ಸರ್. ನಮ್ಮ ನೆಲಮಂಗಲಕ್ಕೆ ಟಕ್ಕರ್ ಕೊಡ್ತಾ ಇದೆ ದಾಬಸ್ಪೇಟೆ. ಪೀಣಿಯ ಇಂಡಸ್ಟ್ರಿನ ಫುಲ್ ಅಲ್ಲಿ ಶಿಫ್ಟ್ ಮಾಡ್ತಾ ಇದಾರಲ್ಲ ಸರ್ ಇಂಡಸ್ಟ್ರಿ. ತುಂಬಾ ಜಾಗ ಇದೆ ಅಲ್ಲಿ. ಹೌದು. ಸೊ ಒಳ್ಳೆ ಕನೆಕ್ಟಿವಿಟಿ ಇದೆ. ಸೊ ಅಷ್ಟೇ ಅಲ್ಲದೆ ಇನ್ನೊಂದು ಹೇಳ್ಬೇಕು ಸರ್, ನಾನು STRR ಸರ್, ನಮ್ದು STRR ಬರ್ತಾ ಇದೆ, ರಿಂಗ್ ರೋಡ್ ಇದೆ. ಸೊ ಆಮೇಲೆ ನಮ್ಗೆ ಈ ದೇವನಹಳ್ಳಿ ಕನೆಕ್ಟಿವಿಟಿ ಎಲ್ಲ ಒಳ್ಳೆ ಸಿಕ್ಬಿಡ್ತಲ್ಲ ಇವಾಗ. ಹೌದು ಸರ್. ಆಮೇಲೆ ನಿಮಗೆ ಬೈಪಾಸ್ ಇಂದ ಡೈರೆಕ್ಟ್ ನಿಮಗೆ ನೆಲಮಂಗಲದಿಂದ ಹೋಗ್ತೀವಿ ಅಂದ್ರೆ ದೇವನಹಳ್ಳಿಗೆ, ಇಲ್ಲಿಂದ ನೀವು ಒಂದು 40 ಮಿನಿಟ್ಸ್ ರೀಚ್ ಆಗ್ತೀರಾ. ಈಗ ನೆಲಮಂಗಲ ಔಟ್ ಸೈಡ್ ಇಂದ ಹೋಗ್ಲಿಕ್ಕೆ ಅಂತಾನೆ ಆ ರೋಡ್ ಮಾಡಿರೋದು ದೇವನಹಳ್ಳಿ ಕನೆಕ್ಟಿವಿಟಿಗೆಲ್ಲ. ರಿಂಗ್ ರೋಡ್ ಆಗಿರ್ಬೋದು. ಆಮೇಲೆ ನಿಮಗೆ ನೆಲಮಂಗಲದಿಂದನೂ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಅಲ್ಲಿಂದನೂ ರೀಚ್ ಆಗ್ಬಿಡ್ಬೋದು. ಸೊ ನಾವು ಏರ್ಪೋರ್ಟ್ ಹೋಗಕ್ಕೆ ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಅದೇ ಒಂದು 45 ಮಿನಿಟ್ಸ್ ಹೋಗ್ಬೋದು ಸರ್ ಇಲ್ಲಿಂದ. ಅಷ್ಟು ಸಾಕಾ? ಸಾಕು. ಇಲ್ಲಿ ಹತ್ತಿರದ ರೈಲ್ವೆ ಸ್ಟೇಷನ್ ಯಾವ್ದಿದೆ ಸರ್ ಹಾಗಾದ್ರೆ? ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ನಿಮಗೆ ನೆಲಮಂಗಲನೇ. ನೆಲಮಂಗಲನೇ ನಿಯರೆಸ್ಟ್. 5 ರಿಂದ 10 ನಿಮಿಷದಲ್ಲಿ ಹೋಗ್ಬೋದು. ಆಮೇಲೆ ನಿಮಗೆ ಇಲ್ಲಿ ಹೈವೇ ಇಂದ ಜಸ್ಟ್ ಒಂದು 1.5 ಕಿಲೋಮೀಟರ್, ಒಂದು 2 to 3 ಮಿನಿಟ್ಸ್ ರೀಚ್ ಆಗ್ಬಿಡ್ತೀರಾ. ಅಷ್ಟೇನಾ? ಅಷ್ಟೇ ಸರ್. ಇಲ್ಲಿ ಈಗ ನಮ್ಮ ತುಮಕೂರು ಕಡೆ ಹೋಗೋರು, ಎಸ್ಪೆಷಲಿ ನಮ್ಮ ಕಡೆಯವರು, ಶಿವಮೊಗ್ಗ ಕಡೆಯವರು ಯಾರಾದ್ರೂ ನಾವು ಊರಿಗೆ ಹೋಗ್ಬೇಕು, ಈಸಿ ಆಗ್ಲಿ ಕನೆಕ್ಟಿವಿಟಿ ಅಂದ್ರೆ ಇದು ಬೆಸ್ಟ್ ಅಲ್ವಾ ಸರ್? ಹೌದು ಸರ್. 100%. ಯಾಕಂದ್ರೆ ಇಲ್ಲೇ ತುಮಕೂರು ಮೇನ್ ಹೈವೇ. ಹೌದು. ತುಮಕೂರು ರೋಡ್ ಇದೆ ಸರ್. ನೆಕ್ಸ್ಟ್ ಕೆಲವೊಬ್ರು ಏನ್ ಅನ್ಕೊಂತಾರೆ ಅಂದ್ರೆ, ನಾವು ಒಂದ್ ಕಡೆ ಜಾಗ ತಗೊಂಡ್ರೆ ಡೆವಲಪ್ಮೆಂಟ್ ಬೇಕು ನಮ್ಗೆ ಅಂತ ಕೇಳ್ತಾರೆ. ಸುತ್ತಮುತ್ತಲು ಡೆವಲಪ್ಮೆಂಟ್ ಯಾವ ತರ ನಡೀತಾ ಇದೆ. ಆಮೇಲೆ ಬರ್ಬೇಕಾದ್ರೆ ಅಲ್ಲಿ ಡಿಮಾರ್ಟ್ ಅಂತ ನೋಡಿದೆ, ಅಲ್ಲೇ ತೋರಿಸಿ ನಮ್ಮ ವೀಕ್ಷಕರಿಗೆ. ದೊಡ್ಡದೊಂದು ಶೆಡ್ ತರ ಇದೆ. ಡಿಮಾರ್ಟ್ ಇದಕ್ಕೆ ಏನ್ ಸಂಬಂಧ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಡಿಮಾರ್ಟ್ ವೇರ್ ಹೌಸ್. ನಿಮಗೆ ಹತ್ರ ಒಂದು 2,000 ಜನ ಕೆಲಸ ಮಾಡ್ತಾರೆ. 2,000 ಜನ ಇದಾರೆ ಸರ್ ಇಲ್ಲಿ ನಾರ್ಮಲ್ ಆಗಿ. ಅಂದ್ರೆ ನಿಮಗೆ ಅಲ್ಲಿ ಡಿಮಾರ್ಟ್ಗೂ ಇಲ್ಲಿಗೂ ಶಿಫ್ಟ್ ಆಗ್ತಾ ಇರ್ತಾರೆ. ಅಲ್ಲಿ ಕೆಲಸ ಮಾಡೋರು ಇಲ್ಲೂ ಬರ್ತಾರೆ, ಇಲ್ಲಿ ಮಾಡೋರು ಅಲ್ಲೂ ಹೋಗ್ತಾರೆ. ಎಲ್ಲ ಸೇರಿ ನಿಮಗೆ ಒಂದು 2,000 ಮ್ಯಾನ್ ಪವರ್ ಇದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನಾವೇನಾದ್ರೂ ಇಲ್ಲಿ ಮನೆ ಕಟ್ಟಿದ್ವಿ, ಹೌದು, ಬಾಡಿಗೆ ಕೊಟ್ವಿ ಅಂದ್ರೆ ಆರಾಮಾಗಿ ಬಾಡಿಗೆ ಬರ್ತಾರೆ. ಆರಾಮಾಗಿ ನಿಮಗೆ 3 ರಿಂದ 5 ಸಾವಿರ ಬಾಡಿಗೆ ತಗೋಬಹುದು. ಸೂಪರ್ ಅಲ್ಲ ಸರ್ ಇದು? ಯಾರಾದ್ರೂ ಡೆವಲಪ್ಮೆಂಟ್ಗೋಸ್ಕರ ಅಥವಾ ಇನ್ವೆಸ್ಟ್ಮೆಂಟ್ಗೋಸ್ಕರ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಸೂಪರ್ ಅಂತ ಹೇಳ್ತೀನಿ. ಅಪಾರ್ಟ್ ಫ್ರಮ್ ದಿಸ್ ಇನ್ನೇನು ಡೆವಲಪ್ಮೆಂಟ್ ಇದೆ ಸರ್? ಇವಾಗ ನಿಮ್ಗೆ ಗೊತ್ತಿರೋ ಪ್ರಕಾರ ನೆಲಮಂಗಲ ಟು ತುಮಕೂರ್ವರೆಗೂ ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಂಗೆ ಇಲ್ಲ. ಎಲ್ಲ ಅವರೇ ಪ್ರತಿದಿನ ನ್ಯೂಸ್ ಅಲ್ಲೇ ನೋಡ್ತಾ ಇರ್ತಾರೆ. 100%. 5,000 ಎಕರೆಲಿ ಕ್ವೀನ್ ಸಿಟಿ ಮಾಡ್ತಾ ಇದ್ದಾರೆ ನಮ್ಮ ಇದು ದಾಬಸ್ಪೇಟೆಯಿಂದ ರೈಟ್ ಸೈಡ್ ಅಲ್ಲಿ. ಹೌದು. ಅದು ನಿಮಗೆ ಇಲ್ಲಿವರೆಗೂ ಬರುತ್ತೆ, ಅಪ್ ಟು ಟಿ ಬೇಗೂರ್ ತನಕ ಬರುತ್ತೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ಗೆ ಅಲ್ಲಿ ಕ್ವೀನ್ ಸಿಟಿ ತನಕ ಹೋಗ್ಬಿಡ್ಬೋದು. ಸೊ ಅದೆಲ್ಲ ಬಂತು ಅಂತಂದ್ರೆ ಬೆಲೆ ಎಲ್ಲ ಎಲ್ಲಿಗೂ ಹೊರಟೋಗ್ಬಿಡುತ್ತೆ. 4 ರಿಂದ 5 ಸಾವಿರ ಮಾತಾಡಕ್ಕಾಗಲ್ಲ ಸರ್ ರೇಟ್ಗಳು. ಆಮೇಲೆ ನಿಮಗೆ ಇನ್ನೊಂದು, ನಾನು 50 ಎಕರೆ ಮಾಡ್ಲಿ 100 ಎಕರೆ ಮಾಡ್ಲಿ ಲೇಔಟ್, ಮನೆಗಳು ಕಟ್ಟೋವರೆಗೂ ನಾವೇ ಗ್ರೂಪ್ ಮಾಡ್ಕೊಂಡು ಮನೆ ಕಟ್ಟಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ಬೇಕು. ಇಲ್ಲಿ ನಿಮಗೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ 150 ಮನೆ ಅಟ್ಯಾಚ್ಡ್ ವಿಲೇಜ್. ತೋರಿಸಿ ಅಲ್ಲಿ ಆ ಕಡೆ ತೋರಿಸಿ, ಎದುರುಗಡೆ ಮನೆ, ಎದುರುಗಡೆ ಅಲ್ಲಿ ತೋರಿಸಿ, ಅಲ್ಲಿ ಎದುರುಗಡೆ ಮನೆ, ಅಲ್ಲಿ ಮನೆ ಇದೆ, ಈ ಕಡೆ ಮನೆ ಇದೆ. ಅದ್ರ ಆ ಕಡೆ ನೀವು ನೋಡ್ತಾ ಇರೋದು ಡಿಮಾರ್ಟ್ ವೇರ್ ಹೌಸ್. ಡಿಮಾರ್ಟ್ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಂದ? ಇಲ್ಲಿಂದ ನಿಮಗೆ ಒಂದು 5 ಕಿಲೋಮೀಟರ್ ಆಗುತ್ತೆ ಸರ್. ಅಷ್ಟೇನಾ? ಹೌದು. ಅಷ್ಟು ನಾವೇನಾದ್ರೂ ಶಾಪಿಂಗ್ ಮಾಡ್ಬೇಕಂದ್ರೆ ಡಿಮಾರ್ಟ್ ಬಂದ್ಬಿಡ್ಬೋದು. ಸೂಪರ್. ಆಮೇಲೆ ನಿಮಗೆ ತುಮಕೂರು ರೋಡ್ ದೊಡ್ಡದಾಗ್ತಾ ಇದೆ, 8 ಲೈನ್ ಹೈವೇ ಮಾಡ್ತಾ ಇದಾರೆ. ಹಾಸನ ರೋಡ್ ದೊಡ್ಡದಾಗ್ತಾ ಇದೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಸರ್, ನಿಮಗೆ ಬೆಂಗಳೂರು ಟು ತುಮಕೂರ್ವರೆಗೂ ಮೆಟ್ರೋನೇ ಸ್ಯಾಂಕ್ಷನ್ ಮಾಡಿದ್ದಾರೆ. DPR ರೈಸ್ ಆಗಿದೆ. ಹೌದು ಸರ್, ಅದು ಬೇರೆ ರೈಸ್ ಆಗ್ಬಿಟ್ಟಿದೆ. ನಿಮಗೆ ಮೆಟ್ರೋ ಸ್ಟಾಪ್ ಎಲ್ಲ ಇಲ್ಲೇ ನಮ್ಮ ಟಿ ಬೇಗೂರಲ್ಲಿ ಸಿಗುತ್ತೆ. ಇನ್ನೇನ್ ಬೇಕು ನಮ್ಗೆ? ಆಮೇಲೆ ನಿಮಗೆ ಇದು ಜಿ ಪರಮೇಶ್ವರ್ ಅವ್ರದ್ದು ಇದಿದೆ, ಏನೋ ನಿಮಗೆ SIMS ಇದೆ, ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಇದೆ, ಮೆಡಿಕಲ್ ಸೈನ್ಸ್. ಆಮೇಲೆ ರಮಣ್ ರಾವ್ ಹಾಸ್ಪಿಟಲ್ ಇದೆ, ಫ್ರೀ ಟ್ರೀಟ್ಮೆಂಟ್. ಆಮೇಲೆ ನೆಲಮಂಗಲಗೆ ನಿಮಗೆ ಗೊತ್ತಿರಂಗೆ 10 ಮಿನಿಟ್ಸ್ ರೀಚ್ ಆಗ್ಬಿಡ್ಬೋದು. ಗೌರ್ಮೆಂಟ್ ಸ್ಕೂಲ್ ಬೇಕು ಅಂದ್ರೂ ನಿಮಗೆ ಆನಂದ್ ರಾವ್ ಸರ್ಕಲ್ ಅಲ್ಲಿ ಇದೆ. ಫುಲ್ ಫೆಸಿಲಿಟೀಸ್ ಇದೆ ಸರ್. ನೀವು ಇಲ್ಲಿ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ವಾಸ ಆಗಿರ್ಬೋದು ಅಂತ, ಆರಾಮಾಗಿರ್ಬೋದು ಅಂತೀರಾ? 100% ಸರ್. ಸೂಪರ್ ಆಗಿ ಹೇಳಿದ್ರೆ. ಸೊ ಇವೆಲ್ಲ ಡೆವಲಪ್ಮೆಂಟ್ ಆಯ್ತು. ಸೊ ಇವಾಗ ನಾನು ಲೇಔಟ್ ಬಗ್ಗೆ ಮಾತಾಡೋಣ. ಸೊ ಲೇಔಟ್ ನೋಡ್ತಾ ಇದ್ದೀವಿ. ಸೊ ಟೋಟಲ್ ಆಗಿ ಎಷ್ಟು ಸೈಟ್ಸ್ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ಟೋಟಲ್ ಆಗಿರೋದು 22 ಸೈಟು. 22 22ರಲ್ಲಿ 10 ಸೈಟ್ ಅಗ್ರಿಮೆಂಟ್ ಮಾಡಿದ್ದೀನಿ.
ಇನ್ನಿರೋದು 12ನೇ. ಇನ್ನಿರೋದು 12 ಸೈಟ್ ಸರ್ 12 ಅಂತ ಬಂದಾಗ ಯಾವ್ಯಾವ ಡೈಮೆನ್ಷನ್ ಕೊಡ್ತೀರಾ, ಫೇಸಿಂಗ್ ಕೊಡ್ತೀರಾ ಸರ್ ನಮಗೆ? ಸರ್ 20-40 ಇಂದ ಸ್ಟಾರ್ಟ್ ಆಗುತ್ತೆ ಡೈಮೆನ್ಷನ್, 800 ಅಡಿಯಿಂದ ಅಪ್ ಟು 30-40 ವರೆಗೂ ಇದೆ, 1200 ಅಡಿವರೆಗೂ ಇದೆ. 800 ಇಂದ 1200. ಹೌದು, ಮಾಡಿರೋದು 2 ಫೇಸಿಂಗ್ಸ್ ಕಸ್ಟಮರ್ಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಈಸ್ಟ್ ವೆಸ್ಟ್. ಹೌದು, ಎರಡು ಒಳ್ಳೇದೇ, ಎರಡು ಒಳ್ಳೆ ಸೈಟ್ಸ್. ಬನ್ನಿ ಸ್ವಲ್ಪ ಲೇಔಟ್ ಒಳಗಡೆ ಹೊಟ್ಟೋಗ್ಬಿಡೋಣ, ಸೈಟು ಕೂಡ ನೋಡೋಣ ಅನ್ಕೊಂತೀನಿ. ಸರ್ ಇನ್ನೊಂದು ಮ್ಯಾಟ್ರ್ ನೋಡಿದೆ, ಇಲ್ಲಿ ಇರೋದು 22 ಸೈಟ್ ಅಂತೀರಾ, ಈ ಜಾಗ ಏನು, ಆ ಜಾಗ ಏನು, ಏನ್ ಜಾಗ ಇದು? ಜಾಗ ಬಿಟ್ಬಿಟ್ಟಿದ್ರೆ ಇಷ್ಟೊಂದು? ಸರ್ ಆಸ್ ಪರ್ BMRD ಅಪ್ರೂವ್ಡ್ ಸ್ಟ್ಯಾಂಡರ್ಡ್ ಪ್ರಕಾರ ನಮಗೆ ಕಸ್ಟಮರ್ಸ್ಗೆ CA ಜಾಗ ಪಾರ್ಕ್ ಕೊಡ್ಲೇಬೇಕು. ಇದು CA ಜಾಗ, ಇದು CA ಜಾಗ. ವೀಕ್ಷಕರೇ, CA ಜಾಗ ಅಂದ್ರೆ ಸಿವಿಕ್ ಅಮ್ಯುನಿಟೀಸ್ ಅಂತ. ಸೊ ನಾಳೆ ದಿನ ನೀವೇನಾದ್ರೂ ನಿಮ್ಮ ಯೂಸ್ಗೆ ಬೇಕು ಅಥವಾ ಗೌರ್ಮೆಂಟ್ ಯೂಸ್ಗೆ ಬೇಕು ಅಂತಂದ್ರೆ ಈ ಜಾಗನ ಯೂಸ್ ಮಾಡ್ಕೋಬಹುದು. ಈ 22 ಸೈಟ್ ಅವ್ರು ಏನಾದ್ರೂ ಇಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಕನ್ವೆನ್ಷನ್ ಹಾಲ್ ತರನೋ, ಕಮ್ಯುನಿಟಿ ಹಾಲ್, ಏನಾದ್ರು ಒಂದು ಮೀಟಿಂಗ್ ಹಾಲ್ ತರನೋ ಏನಾದ್ರೂ ಯೂಸ್ ಮಾಡ್ಕೋಬಹುದು. ಹಾಸ್ಪಿಟ್ಲ್ಗೂ ಯೂಸ್ ಮಾಡ್ಕೋಬಹುದು, ದೇವಸ್ಥಾನ ಕಟ್ಟಕ್ಕೆ ಯೂಸ್ ಮಾಡ್ಕೋಬಹುದು. ಅವ್ರ ಕನ್ವಿನಿಟಿ ಪ್ಲಾನ್ ಮಾಡ್ಕೋ. ಆ ಕಡೆ ಇರೋದು ಪಾರ್ಕ್, ಅದು ಪಾರ್ಕ್ ಸರ್. ಇಷ್ಟು 22 ಸೈಟ್ಗೆ ಒಳ್ಳೇದಲ್ವಾ ಸರ್? ಸರ್ ಇಲ್ಲಿ ನಾನೇನು ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಈ 22 ಸೈಟ್ಗೆ ಈ ತರ ಪಾರ್ಕ್ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ನೀವು ಇನ್ನೂ ಒಂದು 10 ವರ್ಷ ನೆಮ್ಮದಿಯಾಗಿ ಸಿಟಿ ಲೈಫ್ ನು ಎಂಜಾಯ್ ಮಾಡ್ಕೊಂಡು, ಅಂದ್ರೆ ನಿಮಗೆ 5 to 10 ಮಿನಿಟ್ಸ್ ಅಲ್ಲೆಲ್ಲ ಸಿಟಿ ಲೈಫ್ ಎಂಜಾಯ್ ಮಾಡ್ಕೋಬಹುದು. ಜೊತೆಗೆ ನಿಮಗೆ ಇಲ್ಲಿ ಹಳ್ಳಿ ವಾತಾವರಣ ಸಿಗುತ್ತೆ, ಹಳ್ಳಿ ಫೀಲ್ ಸಿಕ್ತು. ಹಳ್ಳಿ ನಿಮಗೆ ನೆಟ್ವರ್ಕ್ ಏನು ಪ್ರಾಬ್ಲಮ್ ಇಲ್ಲ, ಯಾವ್ದೇ ತರದ್ದು ದೂರ ಇಲ್ಲ. ಹೈವೇಗೆ ಹೋಗ್ತೀರಾ ಅಂದ್ರೆ 15 ಮಿನಿಟ್ಸ್. ಏನೇ ಆದ್ರೂ ನಿಮಗೆ ಮನೆಗೆ ದಿನಸಿ ಬೇಕು ಅಂದ್ರೆ ಡಿಮಾರ್ಟ್ಗೆ ಹೋಗ್ಬೋದು. ಆಮೇಲೆ ಹಾಲು ಮೊಸರು ಎಲ್ಲ ತಗೋತೀನಿ ಅಂದ್ರೆ ಎಲ್ಲ ಸರ್ಕಲ್ ಅಲ್ಲೇ ಸಿಗುತ್ತೆ, ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ. ವಾಕಿಂಗ್ ಮಾಡೋದಕ್ಕೆ ನಿಮಗೆ ನ್ಯಾಚುರಲ್ ಆಗಿ ನೇಚರ್ ಸಿಗುತ್ತೆ. ನೆಮ್ಮದಿಯಾಗಿ ಹೊರಗಡೆ ಸಿಟಿ ಒಳಗಡೆ ಬದುಕೋದಕ್ಕಿಂತ ಇಲ್ಲಿ 20 ವರ್ಷ ನಿಮಗೆ ಆಯಸ್ನ ದೇವರು ಮಾಡ್ಕೊಡ್ತಾನೆ. ಇದು ಒಳ್ಳೆ ಮಾತು ಹೇಳಿದ್ರಿ ಸರ್ ನೀವು, ಕರೆಕ್ಟು. ಸೊ ನೆಮ್ಮದಿಯ ಜೀವನ ಬೇಕು, ಆರಾಮಾಗಿರ್ಬೇಕು. ಕೆಲವೊಬ್ರು ರಿಟೈರ್ಡ್ ಲೈಫನ್ನ ಇಷ್ಟಪಡ್ತಾ ಇರ್ತಾರೆ. ರಿಟೈರ್ಮೆಂಟ್ ಆಯ್ತು ಗುರು, ಇನ್ನು ನಾವು ಇಲ್ಲಿರೋದು ಬೇಡ, ಊರಿಗೆ ಹೋಗೋಣ ಅನ್ಕೊಂತ ಇರ್ತೀರಾ. ಊರಿಗೆ ಹೋಗಿ ತಲೆ ಕೆಡ್ಸ್ಕೊಳ್ಳೋ ಬದಲು, ಮಕ್ಕಳಿಂದ ದೂರ ಇರೋ ಬದಲು ಆರಾಮಾಗಿ ಇಲ್ಲೇ ಇರ್ಲಿ, ವೀಕೆಂಡ್ ಅಲ್ಲಿ ಮಕ್ಕಳು ನೋಡ್ಕೊಂಡ್ ಬರ್ಲಿ, ಹೆಂಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸ್ವಲ್ಪ ಇಲ್ಲಿ ತೋರಿಸ್ಬಿಡೋಣ. ಸೊ ಏನೇನ್ ಮಾಡಿದಿರ ಸರ್ ಇಲ್ಲಿ? ಇನ್ನ ಅಮ್ಯುನಿಟೀಸ್ ಅಂತ, ಬೇಸಿಕ್ ಅಮ್ಯುನಿಟೀಸ್, ಗಿಡ ಎಲ್ಲ ನಾವೇ ನೆಟ್ಕೋಬಹುದು, ಇಲ್ಲಿ ಮಾಡ್ಕೋಬಹುದು ಸರ್. ಮುಂದ್ಗಡೆ ಪಾತ್ವೆ ಕೊಟ್ಟಿರೋದೇ ಅದಕ್ಕೇನೆ, ಇದು ಗಿಡ ನೆಟ್ಕೊಳಕ. ಇದು ಅಂದ್ರೆ ನಿಮ್ಮ ಜಾಗದೊಳಗಡೆ ಗಿಡ ನೆಟ್ಕೋಬೇಕಾಗಿಲ್ಲ, ಇಲ್ಲ ನೀವೇ ಎಕ್ಸ್ಟ್ರಾ ಬಿಟ್ಟಿದೀವಿ ಅಲ್ವಾ? ಸೊ ಜೊತೆಯಲ್ಲಿ ಗಿಡಗಳನ್ನು ಕೂಡ ಹಾಕಿದೀವಿ. ಜೊತೆಗೆ ನಿಮಗೆ ವಾಟರ್ ಕನೆಕ್ಷನ್, ಸೀವೇಜ್, ಡ್ರೈನೇಜ್ ಎಲ್ಲ ಇದೆ. ಸೈಟ್ ಮಾರ್ಕೇಶನ್ ಆಗಿದೆ, ಆಲ್ರೆಡಿ ಕಲ್ಗಳೆಲ್ಲ ಹಾಕ್ಬಿಟ್ಟಿದೀವಿ. ನಂಬರಿಂಗು, ಮಾರ್ಕಿಂಗು, ಅದು ಸೀವೇಜು, ಇದು ಪಕ್ಕಾ CC ಡ್ರೈನು, ಜೊತೆಯಲ್ಲಿ ವಾಟರು, ಪಕ್ಕದಲ್ಲಿ ಬೋರ್ವೆಲ್ ಇದೆ. ಬನ್ನಿ ಸರ್ ತೋರ್ಸೋಣ ಬೋರ್ವೆಲ್. ಸರ್ ಬೋರ್ವೆಲ್ ಹಂಗೆ ತೋರ್ಸಕ್ಕಿಂತ ಒಂಚೂರು ಆನ್ ಮಾಡಿ ತೋರಿಸ್ಬೋದಲ್ವಾ? ಆನ್ ಮಾಡೋಣ ಸರ್, ಮಾಡೋಣ ಸರ್. ನೀರಂತೂ ರೆಡಿ ಇದೆ. ಹೌದು ಸರ್. ಸೊ ವೀಕ್ಷಕರೇ, ನೀರು ಹಂಗೆ ಧುಮ್ಮಿಕ್ತಿದೆ ಅಂತ ಹೇಳ್ಬೋದು. ಪ್ಯೂರ್ ವಾಟರು ನಿಮ್ಗೆ ಇಲ್ಲಿ ರೆಡಿ ಇದೆ. ಸೊ ನೀರಿನ ಸಮಸ್ಯೆ ಇಲ್ಲ ಸರ್. ಅಷ್ಟೇ ಅಲ್ಲದೆ 22 ಸೈಟ್ ಇದ್ರೂ ಕೂಡ ಸ್ವಂತ ಒಂದು TC ಕೂಡ ಹಾಕ್ಸ್ಬಿಟ್ಟಿದ್ದಾರೆ ಸರ್. ಸರ್ ಇದು ನಿಮ್ದೇ TC ಅಲ್ವಾ ಸರ್? ಹೌದು ಸರ್, ಇದೇ ಲೇಔಟ್ಗೆ. ಜಸ್ಟ್ ಈ ಲೇಔಟ್ಗೋಸ್ಕರ? ಹೌದು, ಇದೊಂದೇ ಲೇಔಟ್. ನಿಮ್ಮದೇ ಓನ್ TC, ಓನ್ ಬೋರ್ವೆಲ್. ಹೌದು. ಸೊ ಪವರ್ಗಾಗ್ಲಿ ನೀರಿಗಾಗ್ಲಿ ಟೆನ್ಷನ್ ಇಲ್ಲ. ಕರೆಕ್ಟಾ ಸರ್? ಇದು ನಾವು ಕೊಟ್ಟಿರೋದು ಸರ್ ನಿಮಗೆ ವಾಟರ್ ಕನೆಕ್ಷನ್, ಡ್ರೈನೇಜ್, ಪ್ಲಸ್ ನಿಮಗೆ ಸೈಟ್ ಮಾರ್ಕೇಶನ್ ಏನ್ ಬೇಕು ಡೆವಲಪ್ಮೆಂಟ್ ಅದನ್ನ ನಾನು ಮಾಡಿದೀನಿ. ಜೊತೆಗೆ ಇಲ್ಲಿ ನಿಮ್ಗೆ ನ್ಯಾಚುರಲ್ ಆಗಿ ಅಟ್ಯಾಚ್ಡ್ ಗವರ್ಮೆಂಟ್ ರೋಡ್ ಸಿಕ್ಕಿದೆ ನನ್ನ ಜಾಗ. ಅಲ್ಲೇ ಹೋಗಿ ಮಾತಾಡೋಣ. ಯಾವುದೇ ಜಮೀನ್ ಮೇಲೆ ಹೋಗ್ಬೇಕು ಅನ್ನೋದೇನಿಲ್ಲ, ಏನಿಲ್ಲ ಅಲ್ವಾ? ಯಾವ್ದೋ ಒಳಗಡೆ ಹೋಗ್ಬೇಕು, 2-3 ಲೇಔಟ್ ದಾಟ್ಕೊಂಡು ಹೋಗ್ಬೇಕು, ಅವೆಲ್ಲ ಏನು ಟೆನ್ಷನ್ ಇಲ್ಲ. ನೀವು ಮೇನ್ ರೋಡ್ ಇಂದ ಬರ್ತೀರಾ, ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ಹೌದು, ಅಟ್ಯಾಚ್ಡ್ ಗವರ್ಮೆಂಟ್ ರೋಡ್, ಅಟ್ಯಾಚ್ಡ್ ವಿಲೇಜ್, ಮನೆಗಳೆಲ್ಲ ಪಕ್ಕದಲ್ಲೇ ಇದೆ. ಈಗಲೇ ಬೇಕಾದ್ರೂ ಮನೆ ಕಟ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ವಾಸ ಮಾಡ್ಬೋದು. ವೀಕ್ಷಕರೇ, ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಬಂದ್ವಿ ಅಂತ ಹೇಳ್ಬೋದು. ದಿಲೀಪ್ ಸರ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಖಾತಾ ಮತ್ತೆ ಈಗ ಇಮಿಡಿಯೇಟ್ ರಿಜಿಸ್ಟ್ರೇಷನ್. ತುಂಬಾ ಜನ ಅನ್ಕೊಂತಾರೆ ನಮ್ಗೆ ಈಗಲೇ ರಿಜಿಸ್ಟರ್ ಆಗಬೇಕು, ನಾಳೆನೇ ಮನೆ ಕಟ್ಕೋಬೇಕು. ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಇದೆಯಾ? ಹೌದು ಸರ್, ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್, ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೋಬೋದಾ? ಆಮೇಲೆ ಇಲ್ಲಿ ಲೋನ್ ಏನಾದರೂ ಆಗುತ್ತೆ ಸರ್? ಸರ್ 80% ವರೆಗೂ ಲೋನ್ ಆಗುತ್ತೆ. ನೀವೇ ಮಾಡಿಸ್ಕೊಡ್ತೀರಾ? ಅಪ್ರೂವ್ಡ್ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ತರದ ಟೆನ್ಷನ್ ಬೇಡ. ನಾವು ಕೇಳಿದ ಡಾಕ್ಯುಮೆಂಟ್ ಕೊಟ್ಟರೆ ಸಾಕು. 80% ವರೆಗೂ ಲೋನ್ ನಾನೇ ಮಾಡಿಸ್ಕೊಡ್ತೀನಿ. ಅವ್ರು ಒಂದು 5 ರಿಂದ 10 ಲಕ್ಷ ಡೌನ್ ಪೇಮೆಂಟ್ ಇಟ್ಕೊಂಡಿದ್ರೆ ಸಾಕು. ಜಸ್ಟ್ 5 ರಿಂದ 10 ಲಕ್ಷ? 10 ಲಕ್ಷ ಇಟ್ಕೊಂಡಿದ್ರೆ ಸಾಕು. ಪ್ರೈಸ್ ಅಂತೂ ಹೇಳೋ ಅಗತ್ಯನೇ ಇಲ್ಲ, ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೇವೆ. ಜಸ್ಟ್ 3000 ರೂಪೀಸ್ ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು, ನೆಗೋಷಿಯೇಷನ್ ಕೇಳಬೇಡಿ, ನಮ್ಮ ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಫ್ರೀ. ಕರೆಕ್ಟಾ ಸರ್? ಇದು ಹೌದು ಸರ್, 100%. ಓಕೆ. ಸೊ ರಿಜಿಸ್ಟ್ರೇಷನ್ ಫ್ರೀ ಬೇಕು, ನಮಗೆ ಒಂದು ಒಳ್ಳೆ ಸೈಟ್ ಬೇಕು ಅಂತಂದ್ರೆ ಇಲ್ಲಿಗೆ ಬರ್ಬೋದು. ಸರ್ ಫೈನಲ್ ಆಗಿ ಬುಕಿಂಗ್ ಮಾಡ್ಕೊಬೇಕು ಅಂತಂದ್ರೆ ಪ್ರೊಸೆಸ್ ಹೇಳಿ ಸರ್, ಯಾವ ರೀತಿ ಬುಕಿಂಗ್ಸ್ ಇರುತ್ತೆ? ಸರ್ ಸ್ಕ್ರೀನ್ ಮೇಲೆ, ಡಿಸ್ಪ್ಲೇ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಡೀಟೇಲ್ಸ್ ತಿಳ್ಕೊಳ್ಳಿ. ಪ್ರಾಪರ್ಟಿದು ಎಲ್ಲಿ ಬರುತ್ತೆ, ಲೊಕೇಶನ್ ಏನು, ನೆಕ್ಸ್ಟ್ ಏನೇನು ಪ್ರೋಸೆಸ್ ಮಾಡಬೇಕು ಎಲ್ಲ ತಿಳ್ಕೊಂಡು ನಿಮ್ಮ ಪ್ರೊಫೈಲ್ ಏನಿದೆ ಅಂತ ಹೇಳಿ, ಈ ಲೇಔಟ್ಗೆ ನೀವು ಸೂಟಬಲ್ ಆಗ್ತೀರಾ ಅಂತ ಅನಿಸಿದರೆ ನೀವು ಒಂದು
ಆಫೀಸ್ ಹತ್ರನೇ ಬಂದ್ರೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡ್ಬಂದು ನಮ್ಮ ಎಕ್ಸಿಕ್ಯೂಟಿವ್ಸ್ ಲೇಔಟ್ಸ್ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲ ಡೈರೆಕ್ಟ್ ಆಗಿ ಲೇಔಟ್ ಬರ್ತೀನಿ ಹತ್ರದಲ್ಲೇ ಇದೆ ನಮಗೆ ಸಿಟಿ ಹತ್ರದಲ್ಲೇ ಅಂದ್ರೆ ಡೈರೆಕ್ಟ್ ಆಗಿ ಬಂದು ನಮ್ಮ ಎಕ್ಸಿಕ್ಯೂಟಿವ್ಸ್ ಇಲ್ಲೇ ನಿಮಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಲೇಔಟ್ ನ ತೋರಿಸ್ಬಿಟ್ಟು ನಿಮಗೆ ಗೈಡ್ ಮಾಡ್ತಾರೆ. ಆಫೀಸಲ್ಲಿ ಬರುತ್ತೆ ಸರ್ ನಿಮ್ದು? ಆಫೀಸ್ ಬಂದ್ಬಿಟ್ಟು ಸರ್ ನಾಗರಬಾವಿ ಆಪೋಸಿಟ್ ಅಂಬೇಡ್ಕರ್ ಕಾಲೇಜ್ ಹತ್ರ ಇರೋದು, ಕೆಂಗುಂಟೆ ಸಿಗ್ನಲ್ ಅಲ್ಲಿ. ಟೈಮಿಂಗ್ಸ್ ಎನಿ ಟೈಮ್ ಅವೈಲೇಬಲ್ ಇರ್ತೀರಾ ನೀವು? ಮಾರ್ನಿಂಗ್ 9:30 ಇಂದ ಈವ್ನಿಂಗ್ 7 o'clock ತನಕ ಅವೈಲೇಬಲ್ ಇರುತ್ತೆ. ಸಂಡೇನೂ ಸಿಗ್ತೀರಾ? ಸಂಡೇ ಇರುತ್ತೆ ಸರ್ 100% ಅಲ್ವಾ? ಹೌದು, ಸೂಪರ್. ಆಮೇಲೆ ಇರೋದೇ 12 ಸೈಟು ಖಾಲಿ ಆಯಿತು ಅಂತಂದ್ರೆ ನಿಮ್ಮ ಕಡೆಯಿಂದ ನೆಕ್ಸ್ಟ್ ಯಾವುದು ವೆಂಚರ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರ್ ಪ್ಲಾನ್? ಸರ್ ನೆಕ್ಸ್ಟ್ ಇಲ್ಲಿ ನಿಮಗೆ ಹಾಸನ್ ಟೋಲ್ ಹತ್ರ ಮಾಡ್ತಾ ಇದೀವಿ. ಅದು ನಿಮಗೆ ಹೊಯ್ಸಳ ಡಿವೈನ್ ಅಂತ, ಇದು ಸ್ಕಂದ ಅಂತ ಮಾಡಿದ್ದು ಪ್ರಾಜೆಕ್ಟ್ ಆಲ್ಮೋಸ್ಟ್ ಕ್ಲೋಸಿಂಗ್ ಅಲ್ಲಿ ಇದೀವಿ. ಯಾರಿಗಾದ್ರೂ ನಿಮಗೆ ಬೇಕು ಅಂತ ನೋಡ್ತಾ ಇದ್ದವರು ಒಂದು ಒಳ್ಳೆ ಜಾಗನ ಇಮಿಡಿಯೇಟ್ ನೀವು ಈ ಆಪರ್ಚುನಿಟೀಸ್ನ ಗ್ರಾಬ್ ಮಾಡ್ಕೋಬಹುದು ಅಲ್ವಾ? ನೆಕ್ಸ್ಟ್ ಪ್ರಾಜೆಕ್ಟ್ ಬರುತ್ತೆ ನಿಮಗೆ ಹೊಯ್ಸಳ ಡಿವೈನ್ ಬಂದ್ಬಿಟ್ಟು ಹಂಚಿಪುರದಲ್ಲಿ ಬರುತ್ತೆ. ಹಂಚಿಪುರದಲ್ಲಿ ಅದು ನೆಕ್ಸ್ಟ್ ಅಲ್ವಾ? ನೆಕ್ಸ್ಟ್ ಸೂಪರ್. ನೆಕ್ಸ್ಟ್ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಈ ಕರೆಂಟ್ಲಿ ಇರುವಂಥ ಹೊಯ್ಸಳ ಸ್ಕಂದಕ್ಕೆ ನೀವು ಬರಲೇಬೇಕು. ಸೊ ಒಂದೊಳ್ಳೆ ಕ್ವಾಲಿಟಿ ಸೈಟ್ ಬೇಕು, ಜೊತೆಲಿ ಒಂದೊಳ್ಳೆ ಪ್ರೈಸ್ ಬೇಕು, ರಿಜಿಸ್ಟ್ರೇಷನ್ ಫ್ರೀ ಬೇಕು ಅಂತಂದರೆ ಇಮಿಡಿಯೇಟ್ಲಿ ನೀವು ದಿಲೀಪ್ ಸರ್ನ, ನಮ್ಮ ಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲೆಲ್ಲ ಹೋಗೋ ಬದಲು ಬನ್ನಿ, ಗೌಡ್ರು ಡೆವಲಪ್ಮೆಂಟ್ ಮಾಡಿರುವಂಥ ಗೌಡ್ರ ಜಾಗನ ನಿಮ್ದಾಗಿಸ್ಕೋಬೋದು. ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸೈಟ್ಗಳನ್ನು ಬೆಸ್ಟ್ ಪ್ರೈಸಲ್ಲಿ ತೊಗೊಂಬಂದಿದ್ದಕ್ಕೆ ಧನ್ಯವಾದ. ಖಂಡಿತ ಸರ್, ಖಂಡಿತ ಧನ್ಯವಾದ. ಧನ್ಯವಾದಗಳು ವೀಕ್ಷಕರೇ.